ಈ ಅಂತಂದ್ರೆ ಈ ಜಿಂದಗಿ ನಮ್ಮಲೆಗೆ ಅದು ಬರಲ್ಲ ಎಂಜಾಯ್ ಮಾಡ್ತಾರಲ್ಲ ಆ ಥರ ಅನಿಸ್ತು ನನಗೆ ನಿಮ್ದೆಲ್ಲ ಫೋಟೋಸು. ಅಲ್ಲ, ಒಂದು ಕಾಲದಲ್ಲಿ ಏರೋಪ್ಲೇನ್ ನೋಡ್ತಾ ಇದ್ದಾಗ ಹತ್ತೀವಿ ಅನ್ನೋ ಕಲ್ಪನೆ ಸಹ ಇಲ್ಲದೆ ಇದ್ದಿದ್ದಕ್ಕೆ ಫ್ಲೈಟಲ್ಲಿ ಹೋಗ್ತೀನಿ, ಒಬ್ಳೆ ಹೋಗ್ತೀನಿ, ಒಬ್ಳೆ ಟ್ರಾವೆಲ್ ಮಾಡಿ. ಮತ್ತೆ ಅಲ್ಲಿ ಹೋದಾಗ್ಲೂ ಟ್ರಾವೆಲ್ ಮಾಡ್ತೀನಿ. ನನಗೆ ಜಾಗಗಳು ಎಲ್ಲೆಲ್ಲಿ ಏನೇನು ಅಂತ ಗೊತ್ತು ಮಾಡ್ಕೊಂಡು ನಾನು ಒಬ್ಳೆ ಹೋಗ್ತೀನಿ, ವಾಪಸ್ ಬರ್ತೀನಿ. ಅಲ್ಲಿ ಏರ್ ಕ್ರಾಫ್ಟ್ ಇದೆ. ಸೋ ಇಂಡಿಪೆಂಡೆಂಟ್ ನೋಡಿ, ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಯಾರಿಗೂ ನಮ್ಮ ಜೊತೆ ಬನ್ನಿ ಅಂತ ಕೇಳಿಲ್ಲ. ಅದೇ ಈಗಲೂ ಬಂದಿರೋದು. ಒಂದು ಸಣ್ಣ ಕೆಲಸ ಆಗ್ಬೇಕಾದ್ರೆ ಕೇಳಬೇಕಾದ್ರೆ ಅಯ್ಯೋ ಹೆಂಗಪ್ಪ ಕೇಳೋದು. ಯುವರ್ ಇನ್ಸ್ಪಿರೇಷನ್. ತುಂಬಾ ಧೈರ್ಯ ನನಗೆ, ಎಲ್ಲಿ ಬೇಕಾದ್ರೂ ಧೈರ್ಯ ಮಾಡ್ಕೊಂಡು ಹೊರಟೋಗ್ತೀನಿ. ನೂರೊಂದು ನೆನಪು. ಈ ಕಡೆ ವರ್ಷಗಳು ಕಳೀತಾ ಇರೋಂಗೆ, ದಿಸಗಳು ಕಳೀತಾ ಇರೋಂಗೆ ರಾಧಾ ರಾಮಚಂದ್ರ ಅವರು ದಿನದಿಂದ ದಿನಕ್ಕೆ ಪಾತ್ರಗಳ ಮೂಲಕ ಜನಗಳಿಗೆ ಹತ್ತಿರ ಆದರು. ಎಲ್ಲರ ಕನ್ನಡಿಗರ ಮನೆ ಮನಸ್ಸುಗಳಿಗೆ ಹತ್ತಿರ ಆದ್ರಿ. ನಿಮ್ಮ ಪಾತ್ರವನ್ನೆಲ್ಲ ನಿಮ್ಮ ಮನೆಯವರೆಲ್ಲ ನೋಡಿ ಎಷ್ಟು ಖುಷಿ ಪಡೋರು. ಯಜಮಾನ್ ಇರ್ಬೋದು, ನಿಮ್ಮ ಸಿಸ್ಟರ್ಸ್ ಇರ್ಬೋದು. ಅಮ್ಮ ಒಬ್ರು ಇಷ್ಟಪಡೋರು ತುಂಬ. ಅಂದರೆ ಇಲ್ಲಿ ನಮ್ಮ ಮನೇಲಿ ಯಾರಿಗೂ ಅದ್ರ ಬಗ್ಗೆ ಅಂಥ ಒಂದು ಆಸಕ್ತಿ ಇಲ್ಲ. ಮಾಡ್ತಾರೇನೋ ಸಂತೋಷ ಇದೆ, ಎಲ್ಲ ಇದ್ದಾರೆ. ಅದು ಏನಾಗ್ತಾ ಇದೆ ಅಂದರೆ ಜೀವನ ಅವರು ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾಗ, ಅದರೊಳಗೂ ನನ್ನ ಮಗನೂ ಬಾಗಲಕೋಟೆಯಲ್ಲಿ ಓದಕ್ಕೆ ಹೋದ, ನನ್ನ ಚಿಕ್ಕ ಮಗ ಕೋಲಾರಲ್ಲಿ ಓದಕ್ಕೆ ಹೋದ. ಇಬ್ಬರು ನಿರಂಜನ್ ಅಂತ ದೊಡ್ಡವನು, ನವೀನ್ ಅಂತ ಚಿಕ್ಕವನು. ಏನು ಮಾಡ್ಕೊಂಡಿದ್ದಾರೆ? ನಿರಂಜನ್ ಇಂಜಿನಿಯರಿಂಗು ಬಾಗಲಕೋಟೆಯಲ್ಲಿ ಮಾಡಿ ಅವನು ಆಮೇಲೆ ಫಿಲಡೆಲ್ಫಿಯಾದಲ್ಲಿ MS ಮಾಡಿಕೊಂಡು ಆಮೇಲೆ ಅಲ್ಲೇ ಕೆಲಸ ಸಿಕ್ತು, ಅಲ್ಲೇ ಸಿಟಿಸನ್ಸು ಆಗೋಗ್ಬಿಟ್ಟ. ಇವನು ಚಿಕ್ಕ ಮಗ ಮಾತ್ರ ಅವನು ಇಲ್ಲಿ ಮೆಡಿಕಲ್ ಓದಿದ್ದು, ಕೋಲಾರ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡಿ ಆಮೇಲೆ ಇದರೊಳಗಡೆ ಮಣಿಪಾಲಲ್ಲಿ ಅವನು ENT ಸ್ಪೆಷಲೈಸೇಷನ್ ಮಾಡ್ದ. ಅವನಿಗೆ ಸ್ವಲ್ಪ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಕಡೆಗೆ ಬಹಳ ಒಲವಿತ್ತು. ಆಗ ಅಲ್ಲಿ 2 ಸೀಟ್ ಇದ್ದು ಸಿಕ್ಕಲಿಲ್ಲ ಮಣಿಪಾಲಲ್ಲಿ. ಅದಾದಮೇಲೆ ಆಸ್ಟ್ರೇಲಿಯಾದಲ್ಲಿ ಅದನ್ನು ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ 2 ವರ್ಷ ಮಾಡಿಕೊಂಡು, ನನ್ನ ಸೊಸೆನೂ ಪೀಡಿಯಾಟ್ರಿಷನು, ಚಿಕ್ಕ ಸೊಸೆ. ಸೊ ಅವಳು ಆಸ್ಟ್ರೇಲಿಯಾದಲ್ಲಿ ಹೋಗಿದ್ಲು. ಸೊ ಇಬ್ಬರು ಅಲ್ಲಿ. ಎಷ್ಟು ಜನ ಮಕ್ಕಳು ಅವ್ರಿಗೆ ಟ್ವಿನ್ಸ್, ಅವಳಿ ಜವಳಿ ಮಕ್ಕಳು, ಗಂಡು ಮಕ್ಕಳು. ಈಗ ಅವ್ರದ್ದು ಎಂಜಿನಿಯರಿಂಗ್ ಮುಗಿಸಿ ಇವಾಗ ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ. ಮೊಮ್ಮಕ್ಕಳು. ದೊಡ್ಡವನಿಗೆ ಒಬ್ಬ ಮಗಳು, ಒಬ್ಬ ಮಗ. ಅವರಿಬ್ಬರು ಅಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಇಬ್ಬರು ವರ್ಕ್ ಮಾಡ್ತಾರೆ. ಸೊಸೆನೂ ಅಲ್ಲೇ ವರ್ಕ್ ಮಾಡ್ತಾಳೆ. ಓಕೆ. ಸೊ ಹಾಗಾಗಿ ನಿಮ್ದಕ್ಕೆಲ್ಲ ಕೆಲವು ಫೋಟೋಸ್ ನೋಡಿದೆ, US ಟ್ರಿಪ್ಸ್ ಎಲ್ಲ. ಯುವರ್ ಸಚ್ಚೆ ಈ ಅಂತಂದ್ರೆ ಈ ಜಿಂದಗಿ ನಮ್ಮಲೆಗೆ ಅದು ಬರಲ್ಲ ಎಂಜಾಯ್ ಮಾಡ್ತಾರಲ್ಲ ಆ ಥರ ಅನಿಸ್ತು ನನಗೆ ನಿಮ್ದೆಲ್ಲ ಫೋಟೋಸು. ಅಲ್ಲ, ಒಂದು ಕಾಲದಲ್ಲಿ ಏರೋಪ್ಲೇನ್ ನೋಡ್ತಾ ಇದ್ದಾಗ ಹತ್ತೀವಿ ಅನ್ನೋ ಕಲ್ಪನೆ ಸಹ ಇಲ್ಲದೆ ಇದ್ದಿದ್ದಕ್ಕೆ ನಮ್ಮನೇಲಿ ನಾವು ಒಂದು ವಿಷಯದಲ್ಲೇ ಅವರಿಗೆ ಸುತ್ತಾಟ ಇಷ್ಟ ಇಲ್ಲ. ಮನೆಯವ್ರಿಗೆ ಅವರು ನೀನು ಎಲ್ಲಿ ಬೇಕಾದ್ರೂ ಹೋಗ್ಬೇಕಾ ನೋಡಿ, ನಾನು ಮಾತ್ರ ಇಲ್ಲಿ ಇರ್ತೀನಿ ಅಂತ ಅನ್ನೋರೇ ವಿನ ಅವರು ಸಾಮಾನ್ಯವಾಗಿ ಎಲ್ಲೂ ತುಂಬ ಅಪರೂಪ ಬರೋದು ಅಂದರೆ. ಸೊ ನಾನು ಇವ್ರನ್ನ ಹೀಗಂತಾರೆ, ಇವ್ರನ್ನ ಅಮೇರಿಕಕ್ಕೆ ಹೋದವರು 4 ತಿಂಗಳು ವೀಸಾ ಇತ್ತಲ್ಲ, 3 ವಾರದಲ್ಲಿ ವಾಪಸ್ ಬಂದ್ಬಿಟ್ರು ಇರೋಕ್ಕಾಗಿ. ಸೊ ಹಾಗಾಗ್ಬಿಟ್ಟು ನಾನು ಸ್ವಲ್ಪ ಮಗ ನಾನು ಒಂದು 5 ಸಲ ಹೋಗಿ ಬಂದಿದ್ದೀನಿ. ನಾನು ಅವನ ಮನೆಗೆ ಹೋಗ್ತೀನಿ, ಅಲ್ಲಿಂದ ಸುತ್ತ ಯಾರ್ಯಾರು ನಮ್ಮ ರಿಲೇಟಿವ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ತೀನಿ. ಅದೇ ಫ್ಲೈಟಲ್ಲಿ ಹೋಗ್ತೀನಿ, ಒಬ್ಳೆ ಹೋಗ್ತೀನಿ, ಒಬ್ಳೆ ಟ್ರಾವೆಲ್ ಮಾಡ್ತೀನಿ. ಮತ್ತೆ ಅಲ್ಲಿ ಹೋದಾಗ್ಲೂ ಟ್ರಾವೆಲ್ ಮಾಡ್ತೀನಿ. ನನಗೆ ಜಾಗಗಳು ಎಲ್ಲೆಲ್ಲಿ ಏನೇನು ಅಂತ ಗೊತ್ತು ಮಾಡ್ಕೊಂಡು ನಾನು ಒಬ್ಳೆ ಹೋಗ್ತೀನಿ, ವಾಪಸ್ ಬರ್ತೀನಿ. ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ. ನೋಡ್ಕೊಳ್ಳಿ, ಇದ್ರೊಳಗಡೆ ಎಂಥದ್ದು ಇದಕ್ಕೆ ಹೋದಾಗ ಅಮೇರಿಕಾದಲ್ಲಿ ರೈಡ್ ಇರುತ್ತೆ, ಅದನ್ನ ನೀವು ನೋಡೋಕೆ. ಬಿಕಾಸ್ ಅದು ನೀರು ಕೊರ್ಕೊಂಡು ಆ ಮಣ್ಣಿನ ಭಾಗ ಇಲ್ಲ, ಅದ್ರ ತಾನು ಕೊಚ್ಚದಾಗಿ ಮಾಡ್ಕೊಂಡು ಹೊಟ್ಟೋಗಿದೆ. ಇಲ್ಲಿದ್ದಿದ್ದು ಸ್ಪ್ಯಾನು ಅಲ್ಲಿಗೆ ಹೋದಾಗ ಇಷ್ಟೇ ಕಾಣುತ್ತೆ. ತುಂಬ ಅದು ವರ್ಲ್ಡ್ ಫೇಮಸ್ ಅದು. ಓಕೆ. ಅಲ್ಲಿ ಹೋದಾಗ ಹೆಲಿಕಾಪ್ಟರು, ನಮ್ಮ ಜೀವನದಲ್ಲಿ ಹೆಲಿಕಾಪ್ಟರ್ ಹತ್ತಕ್ಕಾಗೋದೇ ಇಲ್ಲ, ನೋಡೋಣ ಅಂತ ಹೇಳ್ಬಿಟ್ಟು ನನಗೆ ಭಯನೂ ಇತ್ತು, ಕಾಲು ಹತ್ತಕ್ಕಾಗತ್ತಾ ಇಲ್ಲ ಅಂತ. ಸೊ ಧೈರ್ಯ ಮಾಡಿಬಿಟ್ಟು ತೊಗೊಂಬಿಟ್ಟೆ. ಅಲ್ಲಿ ಹೋದಾಗ ನೋಡಿದಾಗ ಅದು ಒಬ್ಬಳೆ ಹಿಂದ್ಗಡೆ ಇಬ್ಬರಿದ್ರು, ಪೈಲಟ್ ಪಕ್ಕ ನಾನಿದ್ದೆ. ಹಿಂದ್ಗಡೆ ಫ್ಯಾಮಿಲಿ ಇತ್ತು, ಅವರಿಬ್ಬರು ಅಲ್ಲಿ ಕೂತ್ಕೊಂಡಿದ್ರು. ಸೊ ಹೀಗೆ ತುಂಬ ಸುತ್ತಿದ್ದೀನಿ ನಾನು. ತುಂಬ ಪ್ಯಾಷನೇಟ್. ಕೆನಡಾದಲ್ಲಿ 6 ಗಂಟೆ ಕಾಲ ಬರೀ ನಯಾಗರ ನೀರು ಸುರಿತಾ ಇದ್ದಿದ್ದು, ಅದೊಂದು ತುಂಬ ಇಷ್ಟ ಇತ್ತು. ಅಲ್ಲಿ ಹೋದಾಗ ಬೇರೆ ಏನು ನೋಡಲಿಲ್ಲ ನಾನು. ಅಲ್ಲಿ ಕ್ಯಾಸಿನೋ ಇದಕ್ಕೆಲ್ಲ ಹೋಗ್ತಾರಲ್ಲ, ನಾನು ಏನಿಲ್ಲ, ಬರೀ ಆ ನೀರು ನೋಡಿಕೊಂಡು, ರಾತ್ರಿ ಫೈರ್ ವರ್ಕ್ಸ್ ಎಲ್ಲ ಇತ್ತು ನೋಡಿಕೊಂಡು, ರಾತ್ರಿ 11 ಗಂಟೆ ಬಸ್ಸಿಗೆ ಅಲ್ಲಿಂದ ಹೊರಟು ಮತ್ತು ಅಂದರೆ ಯಾರು ನಮ್ಮ ಮನೇಲಿ ಇರ್ತಾರಲ್ಲ ಅಂಥವ್ರ ಮನೆಗೆ ಹೋಗ್ತಾಯಿದ್ದೆ. ತುಂಬ ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ ಇರ್ಬೋದು. ಅವ್ರ ಮನೆಗೆ ಹೋಗಬೇಕಾದಾಗ ಕೇಳಿದೆ, ಇಲ್ಲಿಗೆ ಹೋಗಬೇಕು, ಕ್ವೀನ್ ಅಂತ ಹೇಳಿ. ಅಲ್ಲಿ ಏರ್ ಕ್ರಾಫ್ಟು ಇದೆ. ಸೋ ಇಂಡಿಪೆಂಡೆಂಟ್ ನೋಡಿ, ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಯಾರಿಗೂ ನಮ್ಮ ಜೊತೆ ಬನ್ನಿ ಅಂತ ಕೇಳಿಲ್ಲ.
ಅದೇ ಈಗಲೂ ಬಂದಿರೋದು. ಒಂದು ಸಣ್ಣ ಕೆಲಸ ಆಗಬೇಕಾದ್ರೆ ಕೇಳಬೇಕಾದ್ರೆ ಅಯ್ಯೋ ಹೆಂಗಪ್ಪ ಕೇಳೋದು, ಸುಮ್ಮನೆ ನಾನು ಕೇಳಿಬಿಟ್ರೆ ಅವ್ರು ಬರೋಕ್ಕಾಗದೆ ಹೋದರೆ ಬರಬೇಕು, ಬರಲ್ಲ ಅಂತ ಹೇಳೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ಇದೆಲ್ಲ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಅದರಿಂದನೇ ಅದು. ಯಾಕೆಂತಂದರೆ ಇವರು ಅಷ್ಟೊಂದು ಸುತ್ತಾಡಲ್ಲ ಅಂತ ಗೊತ್ತಿತ್ತು. ಇನ್ನು ಮಕ್ಕಳುಗಳದ್ದೆಲ್ಲ ಅವನು ಅಲ್ಲಿದ್ದ ಅಲ್ಲ, ಅವನು ಇಲ್ಲಿ ಯಾರೂ ಇರಲೇ ಇರಲಿಲ್ವಲ್ಲ, ಅವ್ನು ಓದಿದ್ದು ಇದು ಎಲ್ಲ ಹೊರಗಡೆನೇ ಆಗೋಯ್ತು, ನಾವಿಬ್ಬರೇ ಇದ್ದಿದ್ದಲ್ವ. ಸೊ ಹಾಗಾಗಿ ಅದು ಒಂಥರ ಅದು ಒಂಥರಕ್ಕೆ ಒಳ್ಳೆಯದು, ಅವ್ರಿಗೂ ತೊಂದರೆ ಇಲ್ಲ. ನಾನು ಹೋಗ್ಬಿಟ್ಟು ಎಲ್ಲಿ ಇದಕ್ಕೆ ಹೋಗಿದ್ದೆ, ನೇಪಾಳ್ಗೆ ಹೋಗಿ ಬಂದೆ, ಕಟ್ಮಂಡು. ಸುಮಾರು ತುಂಬ ಅಂತಲ್ದರೆ ಇದು ಸಿಂಗಪೂರಲ್ಲಿ ಇದ್ರದ್ದು ಗಾರ್ಡನ್ ಬರುತ್ತೆ, ಎಂಥದ್ದು ಬಟಾನಿಕಲ್ ಗಾರ್ಡನ್ನು. ಅಲ್ಲಿ ಸುಮಾರು 6 ಕಿಲೋಮೀಟ್ರ್ ನಡಿಬೇಕು, 5 ಕಿಲೋಮೀಟ್ರ್ ಅಂತೂ ನಡಿಬೇಕು. ನನ್ನ ಕಾಲು ಅಷ್ಟೊಂದು ಪರ್ಮಿಟ್ ಮಾಡಲ್ಲ. ಅಲ್ಲಿವರೆಗೂ ಟ್ರೈನ್ ಮೆಟ್ರೋ ಇರುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ಹೋಗಿದ್ದೀನಿ. ಅಲ್ಲಿ ಇದು ಬರುತ್ತಲ್ಲ, ಅಷ್ಟಲ್ಲ ಈಗೆಲ್ಲ ಡೆಕೋರೇಟ್ ಮಾಡ್ತಾರೆ, ಅದರದ್ದೊಂದು ಗಾರ್ಡನ್ನೇ ಇದೆ. ಏನು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನನಗೆ ಅಷ್ಟು ಆಯಾಸ ಆಯಿತು ಅನ್ನಿಸ್ಲೇ ಇಲ್ಲ. ನೋಡ್ಕೊಂಡು ಇಲ್ಲ, ನನಗೆ ತುಂಬ ಧೈರ್ಯ, ತುಂಬ ಧೈರ್ಯ. ನನಗೆ ಎಲ್ಲಿ ಬೇಕಾದ್ರೂ ಧೈರ್ಯ ಮಾಡ್ಕೊಂಡು ಹೊರಟೋಗ್ತೀನಿ. ಮತ್ತು ನನಗೆ ಈ ಜಿಯೋಗ್ರಫಿ ಇಂಥ ಕಡೆ ಇದಕ್ಕೆ ಹೋಗಿದ್ವಿ, ಪ್ಯಾರಿಸ್ಗೆ ಹೋದಾಗ ಅಲ್ಲಿ ಇದೆಲ್ಲ ನಾನು ಇದಕ್ಕೆ ತೊಗೊಂಡೆ, ಅದು ಮ್ಯೂಸಿಯಮ್ಮು. ನನಗೆ ಇವ್ರದ್ದು ಪಿಕಾಸೋದು ಎಲ್ಲ ಮ್ಯೂಸಿಯಮ್ ನೋಡಬೇಕು ಅಂತ ಇಷ್ಟ ಆಯ್ತು. ಏಕೆಂದರೆ ಅಲ್ಲಿದ್ದಿದ್ದು ಇದು ಡಿಸ್ನಿಲ್ಯಾಂಡ್ ನಾನು ಅಮೇರಿಕಾದಲ್ಲೇ ನೋಡಿಬಿಟ್ಟಿದ್ದೆ. ಅಲ್ಲೇನಾಗುತ್ತೆ ಅಂತಂದರೆ ಆ ಪಿಕಾಸೋದು ಏನು ಇದು ಬರೀ ಆ ಲಿಯನಾರ್ಡೋ ಅವ್ರು ಇವಳ್ದು ಡಾವಿಂಚಿದು ಇದಿದೆಯಲ್ಲಪ್ಪ, ಅದು ಫೋಟೋ, ಅದು ತುಂಬ ಫೇಮಸ್ ಅಲ್ಲ, ಅವ್ರದ್ದು ಹೆಸರುಗಳೇ ಹೊರಟೋಗುತ್ತೆ. ಅದನ್ನು ಎಷ್ಟು ಫೋಟೋ ತಗೊಂಡಿದ್ದೀನಿ ಅಂದರೆ ಇಡೀ ನನ್ನ ಇದು ಕಳ್ಕೊಂಬಿಟ್ಟೆ ನಾನು. ಮೊಬೈಲ್ ಅಲ್ಲ, ಕ್ಯಾಮ್ರಾ ಹೆಚ್ಚು ಕಮ್ಮಿ 2,000 ಫೋಟೋ ಇತ್ತು. ಅಯ್ಯೋಯ್ಯೋ, ಅವನು ಒಂದೊಂದು ಇದನ್ನು ತೊಗೊಂಡು ಬಂದಿದ್ದೆ. ಹಾಗಾಗ್ಬಿಟ್ಟು ಒಬ್ಬಳೇ ಹೋಗಿದ್ದೀನಿ, ಅಲ್ಲೊಂದು ಕಡೆ ಹೋಗಿದ್ದೀನಿ, ಯಾವ ಕಡೆ ನೋಡಿದ್ರು ಎಲ್ಲ ಬಾಗಿಲು ಹಚ್ಚಿಬಿಟ್ಟಿದೆ, ಎಲ್ಲಿಗೆ ಹೋಗೋದು? ಇನ್ನೊಂದು ಪ್ರಾಬ್ಲಮ್ ಅಂದರೆ ನಿಮಗೆ ಜರ್ಮನ್ನಲ್ಲಿ ಅವ್ರ ಭಾಷೆ ಬಿಟ್ಟರೆ ಇಂಗ್ಲೀಷು ಮಾತಾಡೋದಿಲ್ಲ. ಟೈಮ್ ಎಷ್ಟು ಅಂದರೆ ಅಂತ ಕೇಳಬೇಕು, ಅವನಿಗೆ ತೋರಿಸ್ಬಿಟ್ಟು ಹಿಂಗೆ ಹೇಳ್ತಾನೆ. ಚೈನಾನಲ್ಲೂ ಆ ಪ್ರಾಬ್ಲಮ್, ತುಂಬ. ಸಿಂಗಾಪುರಲ್ಲಿ ಏನು ಅಂದ್ಕೊಂಡಿದ್ದೀರಾ, ಏರ್ಪೋರ್ಟಲ್ಲಿ, ಸಿಂಗಾಪುರಲ್ಲ ಸಾರಿ ಹಾಂಗ್ಕಾಂಗಲ್ಲಿ ಭಾಷೆನೇ ಬರೋದಿಲ್ಲ. ನಾನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದು, ಎಲ್ಲಿ ಹೆಂಗೆ ಇದು ಮಾಡ್ತಾರೆ ಇವರು ಅಂತಂದ್ಬಿಟ್ಟು ಅಂತ. ಇಷ್ಟು ದೇಶಗಳು ಸುತ್ತಿದ್ದೀರಾ, ಇಷ್ಟು ಅನುಭವಗಳಾಗಿದೆ. ನೀವು ನನಗೆ ಗೊತ್ತಿರೋಂಗೆ ಪ್ಯೂರ್ ವೆಜಿಟೇರಿಯನು, ಊಟ ತಿಂಡಿಗೆ ಹೆಂಗೆ ಹೊಂದಿಕೆ ಆಗ್ತಿದೆ ನಿಮಗೆ? ಅದೇ ಹೇಗೆ ಅಲ್ಲೇ ಮಾಡ್ಕೊಳ್ಳೋವೆ ಎಲ್ಲ, ಅಂಥವ್ರ ಮನೆಗೆ ಹೋಗ್ತಿದ್ನಲ್ಲ, ಓಕೆ ಹೋಗ್ತಾ ಇದ್ದೆ. ಬಟ್ ಕೆಲವು ಟೈಮ್ನಲ್ಲಿ ಏನಾಗೋದು ಅಂತಂದರೆ ಬೇರೆ ಇನ್ನೇನು ತಿಂತಲ್ಲ, ನಂಗೆ ಬೇಕ್ರಿ ಪ್ರಾಡಕ್ಟ್ಸು ತಿನ್ನಲ್ಲ, ಬನ್ನು ಬ್ರೆಡ್ಡು ಅದು ಇಲ್ಲ, ಅದೇ ಕಷ್ಟ ನನಗೆ. ಆಮೇಲೆ ಹಾಗೂ ಹೀಗೂ ಪಿಜ್ಜಾ ಒಂದು ರೂಢಿ ಆಯಿತು, ಅಭ್ಯಾಸ ಆಯಿತು. ಆ ಪಿಜ್ಜಾ ಒಂದು, ಅದು ಹ್ಯಾಲಪಿನ್ ಪೆಪ್ಪರ್ ಎಲ್ಲ ಕೊಡ್ತಾರಲ್ಲ, ಅದು ಸೇರಿಸ್ಕೊಂಡು ಇದು ಮಾಡಿಕೊಂಡು ಮ್ಯಾನೇಜ್ ಮಾಡ್ಕೊಳ್ಳುವೆ. ಊಟ ತಿಂಡಿಗೆ ಅಷ್ಟೊಂದು ಕಷ್ಟ ಆಗಲಿಲ್ಲ, ಕೆಲವು ಟೈಮ್ನಲ್ಲಿ ಕಷ್ಟ ಆಗೋದು, ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾಯಿಲ್ಲ. ಒಂದು ಹಣ್ಣು ಏನೋ ತಿನ್ಕೊಂಡ್ಬಿಟ್ಟು ಇದು ಮಾಡಿಬಿಡ್ತಾಯಿದ್ದೆ ಅದಕ್ಕೆ. ಸೊ ಅಲ್ಲಿ ಮಾತ್ರ ಲಾಸ್ ವೇಗಾಸ್ಗೆ ಹೋದಾಗ ಅಲ್ಲಿ ಹೆಂಗೆ ಅಂತಂದರೆ ಲಿಫ್ಟ್ಗಳು ಇವಾಗ ಇಲ್ಲೂ ಅದೇ ಥರ ಮಾಡಿದ್ದಾರೆ. ಫೀನಿಕ್ಸ್ ಇದು ಕೆಕೋಸೋನೋ ಇದೆಯಲ್ಲ, ಅಲ್ಲಿ ಒಂದೊಂದು ಮನೆಗೆ ಒಂದೊಂದು ಲಿಫ್ಟ್ ಸಿಕ್ಕತ್ತೆ. ಇಲ್ಲೂ ಹಾಗೆ ಒಂದು ಹೋಗಬೇಕಾದ್ರೆ ಅದೇ ಲಿಫ್ಟಲ್ಲಿ ಹೋಗಬೇಕು. ನೀವು ಬೇರೆ ಲಿಫ್ಟಲ್ಲಿ ಹೋದರೆ ನಿಮ್ಗೆ ರೂಮೇ ಸಿಗಲ್ಲ. ಒಂದು ದಿವಸ ಹೋಗಿದ್ದೀನಿ, ಎಲ್ಲಿ ಭಯ ಅಂದರೆ ಭಯ ಆಗ್ತಾಯಿದೆ, ಯಾರಿಗೂ ಇಲ್ಲೇ ಇಲ್ಲ. ಅಲ್ಲಿ ಕಡೆಗೆ ಹೋಗ್ಬಿಟ್ಟಿದ್ದೀನಿ, ವಾಪಸ್ ಬಂದು ಮತ್ತೆ ರಿಸೆಪ್ಷನಿಗೆ ಬಂದು ಹೋಗ್ಬೇಕು ಅಂದರೆ, ಇಲ್ಲ ನೀನು ತಪ್ಪು ಹೋಗಿದ್ಯಾ, ಆ ಲಿಫ್ಟ್ ಈ ಲಿಫ್ಟ್ ಹೋಗು ಅಂತಂದ್ಬಿಟ್ಟು ಒಬ್ಬಳೇ ಹೋಗಿದ್ದೀನಿ ಲಾಸ್ ವೇಗಾಸಲ್ಲಿ. ಗ್ರ್ಯಾಂಡ್ ಕ್ಯಾನಿಯನ್ ಕ್ಲಾಸ್ ಜ್ಞಾಪಕಕ್ಕೆ ಬಂತು. ಗ್ರ್ಯಾಂಡ್ ಕ್ಯಾನಿಯನ್ ನೋಡಬೇಕು ಅನ್ನೋದು ಒಂದು ತುಂಬ ಆಸೆ ಇತ್ತು. ಅದಕ್ಕೋಸ್ಕರ ಲಾಸ್ ವೇಗಾಸ್ಗೆ ಹೋದೆ. ಲಾಸ್ ವೇಗಾಸಲ್ಲಿ ಇಡೀ ಸ್ಟ್ರೆಚ್ಚು ನಾನು ಒಬ್ಬಳೇ ಸುತ್ತಿದ್ದೀನಿ ನೋಡಿ, ಪ್ರತಿಯೊಂದು ನೋಡ್ಕೊಂಡು ಬಂದಿದ್ದೀನಿ. ಇನ್ನೆಲ್ಲೂ ಹೋಗೋಕ್ಕಾಗಲಿಲ್ಲ. ಇಡೀ ಬೆಳಗ್ಗೆ ಹೋದವಳು ಆ ಹುಲ್ ನೋಡಿಕೊಂಡು ಮತ್ತೆ ಬೆಳಗಿನ ಜಾವ 6 ಗಂಟೆಗೆ ಇದು ಫ್ಲೈಟು, ಇದು ಬಸ್ಸು, ಅದು ಗ್ರ್ಯಾಂಡ್ ಕ್ಯಾನಿಯನ್ಗೆ ಹೋಗೋಕ್ಕೆ. ಅಲ್ಲಿಗೆ ಹೋಗಿ ಅದಷ್ಟನ್ನು ನೋಡಿಕೊಂಡು ವಾಪಸ್ ಬಂದು ಬೆಳಗಿನ ಜಾವ ಮತ್ತೆ ಫ್ಲೈಟ್ಗೆ ಹೋಗಬೇಕು. ಕ್ಯಾಬ್ ಸಿಗ್ತಾಯಿಲ್ಲ, ಬರಲೇ ಇಲ್ಲ. ಕಡೆಗೆ ಯಾರೋ ಲಂಡನ್ನವರಿದ್ದರು. ಆಮೇಲೆ ನಾನಂದರೆ ಆ ಹುಡುಗಿ ಇಷ್ಟಪಡಲಿಲ್ಲ, ಪಾಪ ಹುಡುಗ ಪರವಾಗಿಲ್ಲ. ನಾನಂದರೆ ನೋಡು ಬಂದಿಲ್ಲ, ನನಗೆ ಫ್ಲೈಟ್ ಇರೋದು 6:45 ಓಕೆ, ಕೆನ್ ಯು ಪ್ಲೀಸ್ ಅಡ್ಜಸ್ಟ್ ಅಂತ ಹೇಳಿದೆ. ಅಂದರೆ ನನಗೆ ಲ್ಯಾಂಗ್ವೇಜ್ ಇರೋದ್ರಿಂದ ಗೆದ್ಕೊಂಡಿರೋದು. ಲ್ಯಾಂಗ್ವೇಜ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ಪಾಪ ಅವ್ರನ್ನ ಕರ್ಕೊಂಡೋಗಿ ಇಳಿಸಿ, ಅವಳು ಲೇಡಿ ಡ್ರೈವರು, ಅವ್ನಿಗೆ ಹೇಳ್ಬಿಟ್ಟು ಹೋಗಿದ್ದಾನೆ, ದುಡ್ಡು ಕೊಟ್ಬಿಟ್ಟು ಇವ್ರನ್ನ ಆ ಟರ್ಮಿನಲ್ಲಿ ಇಳಿಸು ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಅವಳಿಗೆ ಹೇಳಿದಾಗ ಅವ್ಳಿಗೆ ಏನು ಖುಷಿ ಆಗೋಯ್ತು ಅಂದರೆ, ನಾನು ಒಬ್ಬಳೇ ಬಂದು ಇಷ್ಟೆಲ್ಲ ಸುತ್ತಾ ಇದೆಯಾ ಅಂತಂದರೆ, ನಾನು ಆರ್ಟಿಸ್ಟು ಹೀಗೆಲ್ಲ ಅಂತೂ
ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು ಅವಳು ಡ್ರೈವರ್ಗೆ. ಅವ್ಳು ಕರ್ಕೊಂಬಂದು ಇಳಿಸಿ, ನೋ 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 ಡೋಂಟ್ ಗಿವ್ ಮಿ ಎನಿಥಿಂಗ್, ದೇ ಹ್ಯಾವ್ ಆಲ್ರೆಡಿ ಪೇಯ್ಡ್ ಅಂತಂದರು. ಇಳಿಸ್ಬಿಟ್ಟು ಹೋದರು. ಹೀಗೆಲ್ಲ ಅಡ್ವೆಂಚರ್ಸು ಆಗಿದೆ, ಬಟ್ ಎಲ್ಲ ಹ್ಯಾಪಿಲಿ ವಂಡರ್ಫುಲ್ ನಡ್ಕೊಂಡು ಹೋಗಿದೆ. ಈ ಮನೆ ಜೆ ಪಿ ನಗರದಲ್ಲಿ ಒಂಥರ ನನಗೆ ಈ ಮನೆಗೆ ಬಂದಾಗ ನಿಮ್ಗೆ ಅದೇ ಹೇಳಿದೆ ನಾನು, ನಮ್ಮ ಮೈಸೂರಿಗೆ ಬಂದಂಗೆ ಆಯಿತು. ದೊಡ್ಡ ದೊಡ್ಡ ರೋಡ್ಗಳು, ಮರಗಳು. ಯಾವಾಗಮ್ಮ ಈ ಮನೆ ಇದು ನಾನು 1975 ಕೆಲಸಕ್ಕೆ ರಿಜಾಯಿನ್ ಆದೆ. 76 ಸೈಟ್ ಅಲಾಟ್ ಆಯಿತು. ಇದು ಓಕೆ. 77 ಮನೆ ಗೃಹ ಪ್ರವೇಶ ಮಾಡಿದೆ. ಇಟ್ ಇಸ್ ಇದು ಎಂಥದ್ದು ಹೇಳಿ ಹ್ಯಾಟ್ರಿಕ್. 75, 76, 77. ಸೊ ಆಯಿತು. ನಾನು ಸಿವಿಲ್ ಇಂಜಿನಿಯರಿಂಗ್ ಸೆಕ್ಷನಲ್ಲೇ ನಾನು ವರ್ಕ್ ಮಾಡ್ತಾಯಿದ್ದೆ. ನಂಗೆ ತುಂಬ ಸಪೋರ್ಟ್ ಸಿಕ್ತು. ಯಾಕೆಂದರೆ ಕಾಂಟ್ರಾಕ್ಟರ್ ಆಗಿರ್ಬೋದು, ನನಗೆ ಇದು ಬಿಲ್ಡಿಂಗ್ಗೆ ಇದೇ ಡ್ರೀಮ್, ಒಂಥರ ಕನಸು ಮನೆ ಕಟ್ಟೋದು. ಯಾಕೆಂದರೆ ಅವತ್ತಿನ ದಿವಸದಲ್ಲಿ ಮನೆ ಕಟ್ಟೋದು ಅಂದರೆ ಅದೊಂದು ದೊಡ್ಡ ಸಾಧನೆ. ಇವತ್ತಿಗೂ ಸಾಧನೆನೇ. ಆದರೆ ಇವಾಗ ಈಗ ತುಂಬ ಲೋನ್ಸು ಏನೇನೋ ಇದೆ, ಆಪ್ಷನ್ಸ್ ಇದೆ. ನಮ್ಮ 5,000 ಸಾಲ ಕೊಡ್ತಾ ಇರಲಿಲ್ಲ ನಮಗೆ. 5,000 ಕೇಳಿದ್ರೆ 2,500 ಸಾಲ ಕೊಡೋರು. ಇಂಥ ಕಷ್ಟದ ಕಾಲದಲ್ಲಿ ಈ ಮನೆ ನನಗೆ ಸೈಟ್ ಸಿಕ್ಕಿದಾಗ 3,500 ಜಾಗಕ್ಕೆ, ಅದನ್ನೇ 3 ತಿಂಗಳಲ್ಲಿ ಇನ್ಸ್ಟಾಲ್ಮೆಂಟಲ್ಲಿ ಕೊಟ್ಟಿರೋದು. ಆಮೇಲೆ ಕಟ್ಟಬೇಕಾದಾಗ ನನಗೆ ಸಪೋರ್ಟ್ ತುಂಬ ಸಿಕ್ತು. ಸಿವಿಲ್ ಇಂಜಿನಿಯರ್ಸ್ ಎಲ್ಲ ಇರ್ತಾ ಇದ್ರಲ್ಲ, ಪಾಪ ಏನೇನು ಮಾಡಬೇಕು ಎಲ್ಲದೂ ಅವರು ಇದು ಕೊಡೋರು. ಹಾಗಾಗಿ ಇಲ್ಲಿ ಪಕ್ಕದಲ್ಲಿ ಶೆಡ್ ಹಾಕ್ಕೊಂಡು ಒಂದೇ ಮನೆ. ಒಂದು ದಿವಸ ಈ ಎಲ್ಲ ಟೀ ಕುಡ್ ನೋಡಿ, ಇವೆಲ್ಲ ಟೀ ಕುಡ್ಡು 67 ರೂಪಾಯಿ, ಇವತ್ತಿಗೆ 6,800 ರೂಪಾಯಿ ಒಂದು ಸ್ಕ್ವೇರ್ ಫುಟ್, ಕ್ಯೂಬಿಕ್ ಫೀಟ್. ಅದನ್ನೆಲ್ಲ ತೊಗೊಂಬಂದು ಇಲ್ಲಿ ಪಕ್ಕದಲ್ಲಿ ಹಾಕ್ಬಿಟ್ಟಿದ್ದೀವಿ. ಮಳೆ ಅಂದರೆ ಮಳೆ. ಪಾಪ ಅವನೊಬ್ಬ ವಾಚ್ಮನ್ ಏನು ಮಾಡ್ತಾನೆ, ಎಲ್ಲ ಎತ್ಕೊಂಡು ಹೋಗಿದ್ರೆ ಅವತ್ತಿನ ದಿವಸದಲ್ಲಿ ರೆಡಿ ಆಗಿರೋ ಬಾಗಿಲು ಕಿಟಕಿಗಳು ಟೀ ಕುಡ್ದು ಅಲ್ಲ. ಅಂಥದ್ರೊಳಗೆ ದೇವ್ರ ದಯದಿಂದ ಒಂದು ಸ್ವಲ್ಪನೂ ಕಷ್ಟ ಆಗಲಿಲ್ಲ ನೋಡಿ. ಮಾರ್ಚಲ್ಲಿ ಶುರು ಮಾಡಿದೆ, ನವೆಂಬರ್ಲಿ ಗೃಹ ಪ್ರವೇಶ ಮಾಡಿದೆ. ನಮ್ಮ ಮನೇಲಿ ಅವ್ರಿಗೆ ಬೆಳಗ್ಗೆ ಫ್ಯಾಕ್ಟ್ರಿಗೆ ಹೋಗೋರು, ಅವರು 3-4 ಗಂಟೆ ಬಂದಮೇಲೆ ಏನು ಕೆಲಸ ಆಗುತ್ತೆ? ಒಂದು ಮಕ್ಕಳ ಅಡ್ಮಿಷನ್ ಆಗ್ಬೋದು, ಇದಾಗ್ಬೋದು. ಸ್ಟ್ರಗಲ್ ಲೈಫೇ. ವಂಡರ್ಫುಲ್ ಸ್ಟ್ರಗಲ್. ನಿಮ್ದು ಈ ಏರಿಯಾನೇ ಒಂಥರ ಎಲ್ಲ ಸಿನಿಮಾದವ್ರು. ಆರ್ತಿ ಅವರು ಸ್ನೇಹಿತರೆ, ನೀವೆಲ್ಲ ಆರ್ತಿ ಅಂತಿರಲ್ಲ, ಇಲ್ಲೇ ಇದ್ದಿದ್ದು ಇಲ್ಲೇ. ಈಗ ನಿಮ್ಮ ಅಲ್ಲಿ ಮುಂದೆ 15th ಕ್ರಾಸ್ ಅಲ್ಲಿ ಪುಟ್ಟಣಜಿ ರಾಘಣ್ಣನ ಜೊತೆ ಸ್ವಸ್ತಿಕ್ ಮಾಡಿದೆ. ನಿಮ್ಮ ಜೊತೆನೇ ಮಾಡೋಕ್ಕಾಗಿಲ್ವಲ್ಲ ಅಪ್ಪು ಅಂತಂದ್ಬಿಟ್ಟು ಅಂತ ಇದ್ದೆ. ಅದೇಗೋ ಗೊತ್ತಿಲ್ಲ. ಹರ್ಷ ಸರು ಅಂಜನಿ ಪುತ್ರದಲ್ಲಿ ಅಪ್ಪು ಜೊತೆ ಎಕ್ಸ್ಪೀರಿಯನ್ಸ್. ಆ ಹುಡುಗ ನಿಜವಾಗ್ಲೂ ನನಗೆ ಅವತ್ತು ಅವ್ರದ್ದು ನಾನು ನೋಡಲ್ಲ ಅಂತ ಇದ್ದೆ. ನನ್ನ ಕೈಲಿ ಆಗಲ್ಲ.